ಇವತ್ತು ಕರ್ನಾಟಕ ಏನು ಉಳಿದವನೇ ಏನು ಕರ್ನಾಟಕ ಸರ್ಕಾರದ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿ ಖಾಸಗಿ ಮೆಡಿಕಲ್ ಕಾಲೇಜ್ನ 13 ಶಾಸಕರಾಗಿ ಮಂತ್ರಿಗಳಾಗಿ ಕೂತಿದ್ದಾರೆ. ಅವ್ರಿಗೆ ನೇರವಾದ ಪ್ರಶ್ನೆ ನಮ್ದು. ಇವತ್ತು ಅವರು ಕಾಕಮ್ಮನ ಪುರಾಣ ಹೇಳಿ ಮನವಿ ಕೊಟ್ಟರೆ ಆಗಲ್ಲ ಸರ್. ಒಂದು ಉಗ್ರವಾದ ಹೋರಾಟಕ್ಕೆ ನಾವು ಸಿದ್ಧ ಆಗ್ತೀವಿ. ಬೇರೆ ಪಕ್ಕದ ರಾಜ್ಯಗಳಲ್ಲಿ ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಒಂದು ಸೀಟ್ ಕನ್ನಡದ ಮಕ್ಕಳು ಕೊಟ್ಟಿದ್ದಾರೆ. ಇವತ್ತು 40,000 ಜನ 50,000 ಜನ ತಮಿಳುನಾಡಿಗೆ ಬಂದಿದ್ದಾರೆ. 6 ಲಕ್ಷ ಜನ ಇಡೀ ಓವರ್ ಆಲ್ ಭಾರತದಿಂದ ಎಲ್ಲ ರಾಜ್ಯದಿಂದ ಕರ್ಸ್ಕೊಂಡವ್ರೆ ಅಂದ್ರೆ ಇದ್ರ ಹಿಕ್ಮತ್ತೇನು? ಕೋಟಿ ಕೋಟಿ ಕೊಳ್ಳೆ ಹೊಡೆದು ನಮ್ಮ ಜನರ ಮಕ್ಕಳಿಗೆ ಅನ್ಯಾಯ ಮಾಡೋಕ್ಕೋಸ್ಕರ ಇವ್ರು ಮಾಡ್ತಾ ಇರೋದ? ಇದನ್ನು ಮಾತ್ರ ಬಿಡುದಿಲ್ಲ ಸರ್. ಇವತ್ತು ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಇವರು ಮಾತ್ರ ಲಗ್ಗೆ ಹಾಕಿ ದೊಡ್ಡ ಹೋರಾಟ ಮಾಡೇ ಮಾಡ್ತೀವಿ. ಇವರಂಗೆ ನಾವು ಈಗಾಗಲೇ ಎಂತ ಶೆಡ್ಡಿ ಅಂತ ಅಂದ್ರೆ ನಿಮ್ಗೆ ಹೇಳ್ತೀನಿ, ಕರ್ನಾಟಕ ಸರ್ಕಾರ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಇದು ಒಳ ಒಪ್ಪಂದ, ಇದು ಷಡ್ಯಂತ್ರ. ಯಾವುದೇ ಕನ್ನಡಿಗರಿಗೆ ಈ ಕುತಂತ್ರ ಹೋಗಬಾರ್ದು ಅಂತ ಕಳೆದ ಒಂದು ವಾರದಿಂದ 2-3 ದಿನದಲ್ಲಿ ಫಿನಿಶ್ ಮಾಡ್ತಾರೆ. ಬಡ್ಡಿ ಬಿಡುಗಡೆ ಮಾಡಿಬಿಡ್ತಾರೆ. ಬಡ್ಡಿ ಬಿಡುಗಡೆ ಮಾಡಿಬಿಟ್ಟ ಮೇಲೆ ಏನೂ ಆಗಲ್ಲ. ನಮ್ಮ ರಾಜ್ಯದಲ್ಲಿ ಫೀಸ್ ಕಡಿಮೆ ಇದೆ, ಬರೀ 6 ಲಕ್ಷ ಇದೆ ಅಂತ, ಅವರೆಲ್ಲ 10ರಿಂದ 15-20 ಲಕ್ಷ ಇದೆ ಅಂತ ತಮಿಳುನಾಡು ಮಕ್ಕಳುಗಳೆಲ್ಲ ಬಂದವರು. ಸರ್, ನಮ್ಮ ಮಕ್ಕಳು ಎಲ್ಲಿ ಹೋಗ್ಬೇಕು? ನಮ್ಗೆ ಬೇರೆ ರಾಜ್ಯದಲ್ಲಿ ಕೊಡ್ತಾರಾ? ಒಂದು ಸೀಟು ಒಬ್ರು ಕೊಡಲ್ಲ. ಈಗ ನೋಡಿ, ಬಡ್ಡಿ ಬಿಡುಗಡೆ ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ ಧಿಕ್ಕಾರ ಕೂಗಲೇಬೇಕು. ಸಿದ್ದರಾಮಯ್ಯನವರು ಇದಕ್ಕೆ ತಲೆ ತೂರಿಸಿ ನ್ಯಾಯ ಕೊಡಿಸ್ತಿಲ್ಲ ಅಂದ್ರೆ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ನಾವು ಸಿದ್ಧ ಇರ್ತೀವಿ ಸರ್. ಯಾಕಂದ್ರೆ ಈ ಪಟ್ಟಿಯಲ್ಲಿ ಕನ್ನಡಿಗರಿಗೆ 40% ಅನ್ಯಾಯ ಆಗಿದೆ. ಇವರು ಇಲ್ಲಿ ಮೆಡಿಕಲ್ ಸೀಟ್ ತಗೊಂಡು ಹೋಗೋದು ದೊಡ್ಡದಲ್ಲ, ಆಮೇಲೆ ನಮ್ಮ ವೈದ್ಯರು ಕೊರತೆ ಬೀಳ್ತದೆ. ಮತ್ತೆ MD ಸೀಟಲ್ಲೂ ನಮ್ಗೆ ಅನ್ಯಾಯ ಆಯ್ತದೆ ನಮ್ಮ ಮಕ್ಕಳಿಗೆ. ಆಮೇಲೆ ಅವರು ವಾಸ ದೃಢೀಕರಣ ಕೊಟ್ಬಿಡ್ತಾರೆ 7 ವರ್ಷದಲ್ಲಿ, ಹೊರಗಡೆ 10 ವರ್ಷ ಆಗಬೇಕು. ಇದೆಲ್ಲ ಅಪಾಯಗಳಿದೆ. ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ ಮಾಧ್ಯಮ ಮಿತ್ರರು, ಇವತ್ತು ಕನ್ನಡಿಗರ ಚಪ್ಪಡಿಗೆಲ್ಲ ಕರ್ನಾಟಕ ಸರ್ಕಾರವೇ ಹೇಳ್ತಾ ಇದೆ. ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು ಸರ್. ಇದು ಬಹಳ ದೊಡ್ಡ ನ್ಯಾಯ. ಇದಕ್ಕೆ ಇಡೀ ಕನ್ನಡ ಹೋರಾಟಗಾರರು ಮತ್ತೆ ಕರ್ನಾಟಕದ ಎಲ್ಲ ಜನರು ಸಿಡಿದೇ ಇತ್ತು. ಇವರು ಪಾಠ ಕಲಿಸ್ಬೇಕು.